ಏನ್ ಗುರು ಇದು ಅಯಾಬುಜ ಇಂಜಿನ್ ಫುಲ್ಲು ಹೀಟ್ ಆಗ್ಬಿಟ್ಟಿತ್ತು ಅನ್ಸುತ್ತೆ. ಅವ್ನು ಬಂದು ನಿಲ್ಸ್ದ ಇಂಜಿನ್ ಆಯಿಲ್ ಕುದೀತಿತ್ತಂಗೆ. ನಮಸ್ಕಾರ ಗುರು ಎಲ್ಲರಿಗೂ, ನಾನು ನಿಮ್ಮ ವಿ.ಕೆ. ಇವತ್ತು ಎಲ್ಲಿ ಗೊತ್ತಿರೋದು ಅಂತ ಗೊತ್ತಾಗಬೇಕು ಅಂದರೆ ಕೊನೆವರೆಗೂ ವಿಡಿಯೋ ನೋಡಿ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ. ಇಲ್ಲಾರ ಸೈಕಲಲ್ಲೇ ಕಾಂಪಿಟೇಷನ್ ಕೊಡ್ತಿದ್ದಾರೆ ನಮ್ಮ ಗಾಡಿಗೆ. ಇಲ್ಲಿ ಫುಲ್ಲು ಆಕ್ಸಿಜನ್ ಸಿಲಿಂಡರ್ಗಳನ್ನ ಹಾಕೊಂಡು ಹೋಗ್ತಾ ಇದ್ರು. ಪಾಪ ಯಾರಿಗೇನು ಬೇಕಿತ್ತೋ ಗೊತ್ತಿಲ್ಲ, ಅಷ್ಟು ಅರ್ಜೆಂಟ್ ಇತ್ತು, ಫಾಸ್ಟಾಗಿ ಹೋಗ್ತಾ ಇದ್ದ. ಹಂಗೆ ಮುಂದೆ ಬಂದರೆ ಫುಲ್ ಟೆಂಪಲ್ ಕಾಣಿಸ್ತಿಲ್ಲ. ಹಂಗೆ ದೇವ್ರಿಗೊಂದು ನಮಸ್ಕಾರ ಹಾಕಿ ಹಂಗೆ ಮುಂದಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಫುಲ್ಲು ಹೂಗಳು ರೋಡ್ ತುಂಬ. ಅದು ಯಾವ ಪುಣ್ಯಾತ್ಮ ಉಣದ್ನ ಏನೋ ಈ ಗಿಡ ಮರಗಳನ್ನ ಸಾಕದಾಗ ಕಾಣಿಸ್ತಿದ್ವು ರೋಡ್ ತುಂಬ. ಇನ್ನೇನು ಆಫೀಸ್ ಹತ್ರ ಬಂದರೆ ಇಲ್ಲಿ ಫುಲ್ ಜಾಮೋ 2.5 ಗಂಟೆ ತಗಂತು ಆಫೀಸ್ ಹತ್ರ ಹೋಗೋಷ್ಟೊತ್ತಿಗೆ. ನನಗಂತೂ ಸಾಕಾಗೋಯ್ತು. ಇಲ್ಲೇ ನೋಡಿ ಗೂಗಲ್ ಆಫೀಸು, ಈ ಕಡೆ ಸ್ಯಾಮ್ಸಂಗ್ ಆಫೀಸ್ ಇರೋದು. ಎಷ್ಟು ದೊಡ್ಡದಾಗ ನೋಡ್ರಿ ಬಿಲ್ಡಿಂಗ್ ಎರಡು. ನಾನಂತೂ ನೋಡಿ ಕಳ್ದೋಗ್ಬಿಟ್ಟೆ ಹಂಗೆ. ಇನ್ನೇನು ನಮ್ಮ ಆಫೀಸ್ ಹತ್ರ ಬಂದೆ. ನಮ್ಮ ಟೆಕ್ ಪಾರ್ಕ್ ಒಳಗಡೆ ಎಂಟ್ರಿ ಕೊಟ್ರಿ. ಏನು ಫುಲ್ ಎಲ್ಲ ಚೇಂಜಸ್ ಆಗೋಗ್ಬಿಟ್ಟಿತ್ತು. ಏನಪ್ಪ ಈ ಥರ ಚೇಂಜಸ್ ಆಗೈತೆ ಅಂತ ನೋಡಿದ್ರೆ ನಾನು ಯಾವುದೋ ಬೇರೆ ಟೆಕ್ ಪಾರ್ಕ್ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ತಿರ್ಸ್ಕೊಂಡು ನಮ್ಮ ಟೆಕ್ ಪಾರ್ಕ್ ಕಡೆ ಹೋದೆ. ಆಫೀಸ್ ಹತ್ರ ಇನ್ನೇನು ಬಂದೆ. ಪಾರ್ಕ್ ಮಾಡೋದಕ್ಕೆ ನೋಡಿ ಆ ಬಿಲ್ಡಿಂಗ್ ಹೋಗ್ಬಿಟ್ಟು ಬರಬೇಕು. ನಮ್ಮ ಆಫೀಸ್ ಇರೋದು ಇಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ಪಾರ್ಕ್ ಮಾಡ್ಬಿಟ್ಟು ಬಂದೆ ಆಫೀಸ್ ಹತ್ರ. ID ಕಾರ್ಡ್ ಬೇರೆ ತಂದಿರಲಿಲ್ಲ, ಸೊ ಟೆಂಪ್ರವರಿ ID ಕಾರ್ಡ್ ಇಸ್ಕೋಬೇಕಿತ್ತು. ಈಗ ಹೋಗ್ಬಿಟ್ಟು ಸೆಕ್ಯೂರಿಟಿ ಹತ್ರ ಕೇಳಿದೆ, ಹೋಗ್ಬಿಟ್ಟು ಅಲ್ಲಿ ಇಸ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲಿಗೆ ಬಂದ್ಬಿಟ್ಟು ID ಕಾರ್ಡ್ ಇಸ್ಕೊಂಡು ಒಳಗಡೆ ಹೋದೆ. 4th ಫ್ಲೋರಲ್ಲಿ ಇದ್ದೀನಿ ಅಂದ್ರೆ ಹುಡುಗರು. 4th ಫ್ಲೋರ್ಗೆ ಬಂದರೆ ಎಲ್ಲ ಫುಲ್ಲು ಖಾಲಿ ಹೊಡಿತಿತ್ತು. ನಾನೇನು ಯಾರು ಬಂದೇ ಇಲ್ವೇನೋ ಅಂತ ಅನ್ಕೊಂಡ್ರೆ ಈ ಕಡೆ ಟರ್ನ್ ಮಾಡಿದ್ರೆ ಈ ಕಡೆ ಬಂದಿದ್ರು ಎಲ್ಲ. ಹಂಗೆ ಮುಂದಕ್ಕೆ ಬಂದ್ರೆ ಇವ್ರು ಆಲ್ರೆಡಿ ಬಂದು ಕೂತಿದ್ರು. ಪವನ್ ಕಲ್ಯಾಣ್ ಮತ್ತೆ ಅಭಿಷೇಕ್ ಅವರು. ಇವರೇ ನೋಡಿ ಪವನ್ ಕಲ್ಯಾಣ್ ಅವ್ರು ಫುಲ್ ಕೋಟಿ ಕೊಡ. ಯಾರಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಸಾಲ ಕೊಡ್ತಾರೆ. ಹಂಗೆ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಈ ಕಡೆಗೆ ಬಂದ. ಸೊ ಪವನ್ ಕಲ್ಯಾಣ್ ಅವರೇ ಮುಂದೆ ಓಡ್ತಾವ್ರ ಹಂಗೆ ಕಾಫಿ ಕುಡಿಯೋದಕ್ಕೆ. ಕಾಫಿ ಎಲ್ಲ ತಗೊಂಡು ಹಂಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕೊಂಡು ಎಲ್ಲ ಹಂಗೆ ಬಿಸ್ಕೆಟ್ಗಳು ತಗೊಂಡು ಬಂದು ಕೂತ್ಕೊಂಡು ಕುಡಿಯೋಣ ಅಂತ. ಹಂಗೆ ನೀಟಾಗಿ ಶಿಸ್ತಾಗಿ ಬಿಸ್ಕೆಟ್ ತಿನ್ಕೊಂಡು ಕಾಫಿ ಕುಡ್ಕೊಂಡು ಹೊರಗಡೆ ವ್ಯೂಸ್ ಸಖತ್ತಾಗಿತ್ತು. ಹಂಗೆಲ್ಲ ನೀಟಾಗಿ ವಿಡಿಯೋ ಮಾಡ್ಕೊಂಡು ಹೊರಗಡೆ ಬಂದ್ರೆ ಯಾರೋ ಟ್ರಾಫಿಕ್ ಅಲ್ಲಿ ಓಡ್ಸಕ್ಕಾಗದೆ ಬಂದು ಯಾವ ನಿಲ್ಸಿದ್ದ. ಅಲ್ಲಿ ಇಂಜಿನ್ ಆಯಿಲ್ ನೋಡಿದ್ರೆ ಕುದೀತಾ ಇತ್ತು ಹಂಗೆ ತಕ ಅಂತ ಹೇಳ್ಬಿಟ್ಟು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಅದಕ್ಕೆ ಅವ್ನು ಟ್ರಾಫಿಕ್ ಅಲ್ಲಿ ಸೈಡ್ಗೆ ಆಗ್ಬಿಟ್ಟು ಕೂಲ್ ಆಗ್ಲಿ ಅಂತ ಹೇಳ್ಬಿಟ್ಟು ನಿಲ್ಸಿದ್ದ. ಅವನು ಹಂಗೆ ಕೂಲ್ ಆಗ್ಲಿ ಅಂತ ಒಂದು ಮಜ್ಜಿಗೆ ಕೊಡ್ಕೊಂತಿದ್ದ. ಸೊ ಆಮೇಲೆ ಅಲ್ಲಿಂದ ಆಫೀಸ್ ಒಳಗಡೆ ಮತ್ತೆ ಎಂಟ್ರಿ ಕೊಟ್ಟ. ಆಮೇಲೆ ಫುಲ್ಲು ಹೊಟ್ಟೆ ಸಿಕ್ತಿತ್ತು, ಅದಕ್ಕೆ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ. ಸೊ ಇಲ್ಲಿ ಯಾವ್ದೋ ಆ್ಯಪಲ್ ಬುಕ್ ಮಾಡ್ಕೊಬೇಕು ಅಂತ ಹೇಳಿದ್ರು. ಆ್ಯಪಲ್ ಎಲ್ಲ ನೀಟಾಗಿ ಬುಕ್ ಮಾಡ್ಕೊಂಡು ಮೂವರು ನೀಟಾಗಿ ಶಿಸ್ತಾಗಿ ತಿನ್ಕೊಂಡು ಊಟನ. ಆಮೇಲೆ ಮತ್ತೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ವರ್ಕ್ ಮಾಡ್ಬಿಟ್ಟು ಎಲ್ಲ ಪವನ್ ಕಲ್ಯಾಣ್ ಅವ್ರಂತೂ ಸುಮ್ಮನೆ ಓತ್ಲಾ ಹೊಡಿತಾ ಇದ್ರು, ಕೆಲಸನೇ ಮಾಡ್ತಿರ್ಲಿಲ್ಲ. ಆಮೇಲೆ ಬಂದು ID ಕಾರ್ಡ್ನ ವಾಪಸ್ ಕೊಟ್ಬಿಟ್ಟು ನಾನು ಪಾರ್ಕಿಂಗ್ ಬಂದ್ರೆ ನನ್ನ ಬೈಕ್ ಅನಾಥವಾಗಿ ನಿಂತಿತ್ತು. ಬೈಕ್ ತಗೊಂಡು ಮನೆ ಕಡೆಗೆ ಬಂದೆ. ಬಾಯ್ ಮತ್ತೆ ಸಿಗೋಣ.